ಸ್ನೇಹಿತರೆ, ಇಲ್ಲೊಂದು ನೇಮಕಾತಿಗೆ ಸಂಬಂಧಪಟ್ಟಂಥ ಪತ್ರಿಕಾ ಪ್ರಕಟಣೆ ಇದೆ. ನೋಡ್ಬೋದು, ಕನ್ನಡಪ್ರಭದಲ್ಲಿ ಬಂದಿರುವಂಥ ಒಂದು ಪ್ರಕಟಣೆ ಇದು. ಆರೋಗ್ಯ ಇಲಾಖೆಯ 1500 ಹುದ್ದೆಗಳ ನೇಮಕಾತಿ ಅಸ್ತು ಅಂತ ಇದೆ. ಗುತ್ತಿಗೆ ಆಧಾರದಲ್ಲಿ ನೇಮಕಾತಿಗೆ ಅವಕಾಶ. ನಿನ್ನೆ ಇದ್ರ ಬಗ್ಗೆ ಒಂದು ನೋಟಿಫಿಕೇಷನ್ ಕೂಡ ರಿಲೀಸ್ ಆಗಿತ್ತು, ಎಲ್ಲರೂ ನೀವು ನೋಡಿದ್ದೀರಾ. ಅದಕ್ಕೆ ಸಂಬಂಧಪಟ್ಟಂಥ ಒಂದು ಇದು ನೇಮಕಾತಿಗೆ ಸಂಬಂಧಪಟ್ಟಂಥ ಒಂದು ಪ್ರಕಟಣೆ ನ್ಯೂಸಲ್ಲಿ ಕೂಡ ಬಂದಿದೆ ಇವತ್ತು. ನೋಡ್ಬೋದು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಖಾಲಿ ಇರುವ 1500 ಹುದ್ದೆಗಳ ನೇಮಕಾತಿಗೆ ರಾಜ್ಯ ಸರ್ಕಾರ ಆದೇಶ ನೀಡಿದೆ ಅಂತಿದೆ. ಅಂದರೆ ರಾಜ್ಯ ಸರ್ಕಾರ ಆದೇಶ ನೀಡಿದೆ ಅಂತ ಹೇಳಿದ್ದಾರೆ. ಇಲ್ಲಿ ಆರ್ಥಿಕ ಇಲಾಖೆ ಅನುಮತಿ ನೀಡಿದೋ ಇಲ್ಲೋ ಅಂತೇಳಿ ಕನ್ಫ್ಯೂಷನ್ ಇದೆ. ಬೇರೆ ಪೇಪರ್ಗಳಲ್ಲಿ ಆರ್ಥಿಕ ಇಲಾಖೆ ಅಂತ ಕೊಟ್ಟಿಲ್ಲ, ಜಸ್ಟ್ ಸರ್ಕಾರ ಅಂತೇಳಿ ಕೊಟ್ಟಿದ್ದಾರೆ. ಬಟ್ ಇವ್ರು ಏನು ಹೇಳ್ತಾ ಇದ್ದಾರೆ ಇಲ್ಲ ಅಂತ ಹೇಳಿದ್ರೆ, 1205 ಪ್ರಾಥಮಿಕ ಆರೋಗ್ಯ ಸುರಕ್ಷಾಧಿಕಾರಿ ಅಂದರೆ ANM ಆದಂಥವ್ರಿಗೆ ಇದು 1205 ಪೋಸ್ಟು. ಮತ್ತು 305 ಆರೋಗ್ಯ ನಿರೀಕ್ಷಣಾಧಿಕಾರಿ HIO ಹೆಲ್ತ್ ಇನ್ಸ್ಪೆಕ್ಟಿಂಗ್ ಆಫೀಸರ್ ಅಂತೀವಿ, ಅವರು ಹುದ್ದೆಗಳ ನೇಮಕಾತಿಗೆ ಆರ್ಥಿಕ ಇಲಾಖೆಯ ಸಹಾನುಮತಿಯನ್ನು ಪಡೆಯಲಾಗಿದ್ದು KPSC ಅಥವಾ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಮೂಲಕ ನೇಮಕಾತಿ ನಡೆಯಲಿದೆ ಅಂತ ಹೇಳಿದ್ದಾರೆ. ಇಲ್ಲಿ ಆರ್ಥಿಕ ಇಲಾಖೆಯಿಂದ ಸಹಾನುಮತಿ ಪಡೆದಿದ್ದೀವಿ ಅಂತ ಹೇಳಿದ್ದಾರೆ. ಬೇರೆ ನ್ಯೂಸ್ಗಳಲ್ಲಿ ಅದು ಆರ್ಥಿಕ ಇಲಾಖೆ ಅಂತೇಳಿ ನಿನ್ನೆ ಕೂಡ ನಾವು ನೋಡಿದ್ದೆ, ಆರ್ಥಿಕ ಇಲಾಖೆಯಿಂದ ಸಹಾನುಮತಿ ಪಡೆದಿರುವಂಥದ್ದು ಯಾವುದೇ ಥರದ್ದು ಇರಲಿಲ್ಲ. ಬಟ್ ಈ ಕನ್ನಡಪ್ರಭದಲ್ಲಿ ಕೊಟ್ಟಿದ್ದಾರೆ. ನೋಡೋಣ ಏನಾಗುತ್ತೆ ಅಂಥೇಳಿ. ಆರಂಭದಲ್ಲಿ ಈ ಹುದ್ದೆಗಳಿಗೆ ಗುತ್ತಿಗೆ ಆಧಾರದಲ್ಲಿ ನೇಮಕಾತಿ ಮಾಡಿಕೊಳ್ಳಬಹುದು. ಈ ಮೂಲಕ ಕಾಯಂ ನೇಮಕಾತಿ ಸಂದರ್ಭದಲ್ಲಿ ಕಾನೂನು ತೊಡಕುಗಳು ಎದುರಾಗದಂತೆ ಎಚ್ಚರ ವಹಿಸಬೇಕು. ಕಾಯಂ ನೇಮಕಾತಿ ಸಂದರ್ಭದಲ್ಲಿ ಗುತ್ತಿಗೆ ನೌಕರಿ ಸೇವೆಯನ್ನು ಪರಿಗಣಿಸದೆ ವೃಂದ ಮತ್ತು ನೇಮಕಾತಿ ನಿಯಮಗಳ ಅನ್ವಯ ಸ್ಪರ್ಧಾತ್ಮಕ ಪರೀಕ್ಷೆ ಮತ್ತು ಮೆರಿಟ್ ಆಧಾರದ ಮೇಲೆ ನೇಮಕಾತಿ ಮಾಡಬೇಕೆಂದು ಸೂಚಿಸಲಾಗಿದೆ. ಇದೇನು 300 ಪೋಸ್ಟ್ ಆರೋಗ್ಯ ನಿರೀಕ್ಷಣಾಧಿಕಾರಿ ಮತ್ತು 1205 ಪ್ರಾಥಮಿಕ ಆರೋಗ್ಯ ಸುರಕ್ಷಾಧಿಕಾರಿ, ಟೋಟಲಿ 1500 ಪೋಸ್ಟ್ಗಳನ್ನು ಏನು ಅಂತ ಹೇಳಿದ್ರೆ KE ಅಥವಾ KPSC ಕಡೆಯಿಂದ ನೇಮಕಾತಿ ಮಾಡ್ಕೋಬೇಕಂತೇಳಿ ಸೂಚಿಸಿದ್ದಾರೆ. ಅದು ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ. ಮತ್ತು ಗುತ್ತಿಗೆ ಆಧಾರದ ಮೇಲೆ ಅಲ್ಲಿವರೆಗೆ 1 ವರ್ಷ ಅಥವಾ ಇದು ನೇಮಕಾತಿ ಪ್ರಕಟಣೆ ಆಗುವವರೆಗೆ ಗುತ್ತಿಗೆ ಆಧಾರದ ಮೇಲೆ ಈ ಪೋಸ್ಟ್ಗಳನ್ನು ನೇಮಕಾತಿ ಮಾಡ್ಕೋಬೇಕಂತ ಕೂಡ ಹೇಳಿದ್ದಾರೆ. ಅದು ಯಾವ ಥರ ಅಂತ ಹೇಳಿದ್ರೆ, ಯಾವುದೇ ಥರದ ನೇಮಕಾತಿ ಮಾಡ್ಕೊಳ್ಳುವಾಗ ಅಂದರೆ ಖಾಯಂ ನೇಮಕಾತಿ ಮಾಡ್ಕೊಳ್ಳೋಂಥ ಸಂದರ್ಭದಲ್ಲಿ ಈ ಗುತ್ತಿಗೆ ಮೇಲೆ ಕೆಲಸ ಮಾಡಿರುವಂಥದ್ದನ್ನು ಪರಿಗಣಿಸಬಾರ್ದು ಅಂತ ಕೂಡ ಹೇಳಿದ್ದಾರೆ. ಅರ್ಜಿ ಆಹ್ವಾನಿಸಿದಾಗ ಸಂಭವನೀಯ ಅಭ್ಯರ್ಥಿಗಳಿಂದ ಉತ್ತಮ ಸ್ಪಂದನೆ ಪಡೆಯಲು ಹಾಲಿ ಅರ್ಹತೆಗಳನ್ನು ಪರಿಷ್ಕರಿಸಬೇಕು. ಇದು ತ್ವರಿತವಾಗಿ ನಡೆದು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಬೇಕೆಂದು ಆಯುಕ್ತರು ಸೇರಿದಂತೆ ಉನ್ನತಾಧಿಕಾರಿಗಳಿಗೆ ಸೂಚಿಸಲಾಗಿದೆ. ಅಂದರೆ ಇದು ಒಂದು ನೇಮಕಾತಿ ನಡೆಯುತ್ತೆ, ಬಟ್ ಯಾವಾಗಿದು ಅಪ್ಲಿಕೇಶನ್ ಬಿಡ್ತಾರೆ, ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂಥೇಳಿ ಹೇಳೋಕ್ಕಾಗಲ್ಲ. ಅಲ್ಲಿವರೆಗೆ ಗುತ್ತಿಗೆ ಆಧಾರದ ಮೇಲೆ 1500 ಪೋಸ್ಟ್ಗಳನ್ನು ನೇಮಕಾತಿ ಮಾಡ್ಕೋಬೇಕಂತ ಕೂಡ ಹೇಳಿದ್ದಾರೆ. ನಮಗೇನು ರೀ ಗುತ್ತಿಗೆ ಬೇಕಾಗಿಲ್ಲ, ಪರ್ಮನೆಂಟ್ ಜಾಬ್ ಬೇಕಾಗಿದ್ದಾವೆ. ಸಾಕಷ್ಟು ಗುತ್ತಿಗೆ ಮೇಲೆ NHM ಕರೀತಾರೆ, ಏನು ಪೇಮೆಂಟ್ ಸರಿಯಾಗಿ ಕೊಡಲ್ಲ, ಹೀಗೆಲ್ಲ ಸಮಸ್ಯೆಗಳಿರ್ತವೆ. ಕಾಯಂ ಹುದ್ದೆಗಳು ಆರೋಗ್ಯ ನಿರೀಕ್ಷಣಾಧಿಕಾರಿ 2,000 to 3,000 ಪೋಸ್ಟ್ ಇದ್ದಾವೆ. ಅವುಗಳ ಪೈಕಿ ಬರೀ 300 ಪೋಸ್ಟ್ಗಳನ್ನು ಕರಿತಾ ಇದ್ದಾರೆ. ಹೀಗಾಗಿ ಇದನ್ನಾದರೂ ಬೇಗ ಬಿಟ್ಟರೆ ಅಪ್ಲಿಕೇಶನ್ ಹಾಕಲಿಕ್ಕೆ ಮತ್ತು ಅನುಕೂಲ ಆಗುತ್ತೆ ಸ್ನೇಹಿತರೆ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂಥ ಮತ್ತೇನಾದರೂ ಅಪ್ಡೇಟ್ಸ್ ಬಿದ್ದರೆ ಅಪ್ಲಿಕೇಶನ್ ಬಿಟ್ಟರೆ ನಾನು ತಿಳಿಸ್ತೀನಿ. ನಾವು ಮಾಡುವಂಥ ವಿಡಿಯೋಸ್ ನೋಟಿಫಿಕೇಷನ್ ಬೇಕು ಅಂತ ಹೇಳಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.